ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastnaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸತ್ತು 200 ವರ್ಷ ಆದ್ರೂ ಪದೇ ಪದೇ ಚರ್ಚೆಗೊಳಗಾಗೋ ಟಿಪ್ಪು ಸುಲ್ತಾನ್ ಹೆಸರು ಈಗ ಮತ್ತೆ ಸುದ್ದಿ ಮಾಡ್ತಾ ಇದೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಧಾರವಾಡ ಪೂರ್ವ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಪ್ರಸಾದ್ ಚಳಿಗಾಲದ ಅಧಿವೇಶನದಲ್ಲಿ ಒತ್ತಾಯ ಮಾಡಿದ್ರು. ಇದಕ್ಕೀಗ ಬಿಜೆಪಿ ಕಿಡಿಕಾರ್ತಾ ಇದೆ. ಈ ವಿಚಾರದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ, ಅಬ್ಬಯ್ಯ ಅವರೇ, ನಿಮ್ಮ ಮನೆಗೆ ಬೇಕಾದ್ರೆ ಟಿಪ್ಪು ಸುಲ್ತಾನ್ ಅಂತ ಹೆಸರಿಟ್ಕೊಳ್ಳಿ, ನಾವು ನಿಮ್ಮ ಊರಿನ ಬೀದಿಗೂ ಟಿಪ್ಪು ಸುಲ್ತಾನ್ ಹೆಸರಿಡೋಕೆ ಬಿಡೋದಿಲ್ಲ ಅಂತ ಅಬ್ಬರಿಸಿದ್ದಾರೆ. ಇನ್ನು ಸಂಸದ ಪ್ರತಾಪ್ ಸಿಂಹ, ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡೋ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚರ್ಚೆ ಶುರು ಮಾಡಿದೆ. ಆದರೆ ಈ ರೀತಿಯ ಚರ್ಚೆ ಹಾಗೂ ಪ್ರಸ್ತಾವನೆ ಅಸಂಬದ್ಧ. ಈಗಾಗಲೇ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದ ಟೈಮ್ನಲ್ಲಿ ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡೋಕೆ ರಾಜ್ಯ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಾಗಿದೆ. 2022 ಆಗಸ್ಟ್ 18ನೇ ತಾರೀಕು ಈ ಬಗ್ಗೆ ಬಸವರಾಜ ಬೊಮ್ಮಾಯಿ ಕೇಂದ್ರಕ್ಕೆ ಪತ್ರ ಬರೆದು ಶಿಫಾರಸು ಮಾಡಿದ್ರು. ಈಗ ಮರುನಾಮಕರಣ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಮೈಸೂರು ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನ ಇಡ್ಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಒಂದಾದ್ಮೇಲೊಂದು ಸ್ವದೇಶಿ ನಿರ್ಮಿತ ರಕ್ಷಣಾ ಸಲಕರಣೆಗಳನ್ನ ಅಭಿವೃದ್ಧಿಪಡಿಸಿ ಟೆಸ್ಟ್ ಮಾಡ್ತಾನೆ ಇದೆ. ಸೇನೆಯನ್ನ ಸ್ಟ್ರಾಂಗ್ ಮಾಡೋಕೆ ಹೊಸ ಪ್ರಾಜೆಕ್ಟ್ಗಳು ಬರ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮೋಸ್ನ ಕ್ರೂಸ್ ಮಿಸೈಲ್ ವೇರಿಯಂಟ್, ಅಗ್ನಿ ಪ್ರೈಮ್, ವರುಣಾಸ್ತ್ರ ಮಿಸೈಲ್, ಫ್ಲೈವಿಂಗ್ ಟೆಕ್ನಾಲಜಿಯ ಸ್ಟೆಲ್ತ್ ಡ್ರೋನ್ ಸೇರಿ ಹಲವು ಟೆಕ್ನಾಲಜಿಗಳನ್ನು ಭಾರತ ಟೆಸ್ಟ್ ಮಾಡಿತ್ತು. ಇದೀಗ ಭಾರತೀಯ ವಾಯುಸೇನೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಕ್ಷಿಪಣಿ ವ್ಯವಸ್ಥೆ ಸಮರ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಅಸ್ತ್ರ ಶಕ್ತಿ 2023 ಯುದ್ಧಾಭ್ಯಾಸದ ವೇಳೆ ಈ ಮಿಸೈಲ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡಿದೆ. ಇದು ಸರ್ಫೇಸ್ ಟು ಏರ್ ಅಂದ್ರೆ ನೆಲದಿಂದ ಆಕಾಶಕ್ಕೆ ಫೈರ್ ಮಾಡಲಾಗೋ ಕ್ಷಿಪಣಿ ವ್ಯವಸ್ಥೆ ಅಂತ ಹೇಳಲಾಗ್ತಾ ಇದೆ. ವಾಯುಸೇನೆಯ ಬಳಿ ಈಗಾಗಲೇ ಇದ್ದ ರಷ್ಯಾ ನಿರ್ಮಿತ ಗಾಳಿಯಿಂದ ಗಾಳಿಗೆ ಹಾರೋ ಕ್ಷಿಪಣಿ ವ್ಯವಸ್ಥೆಯನ್ನ ನೋಡಿಯೇ ಈ ಮಿಸೈಲ್ ಅನ್ನ ಭಾರತದಲ್ಲೇ ತಯಾರಿಸಲಾಗಿದೆ. 2 ಹಾಗೂ 2.5 ಮ್ಯಾಕ್ ವೇಗ ಅಂದರೆ ಶಬ್ದದ ವೇಗಕ್ಕಿಂತ 2ರಷ್ಟು ವೇಗದಲ್ಲಿ ಗಂಟೆಗೆ 2400 ಕಿಲೋಮೀಟರ್ ವೇಗದಲ್ಲಿ ಹಾರಿ ಬರೋ ಗುರಿಗಳನ್ನು ಹೊಡೆದುರುಳಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಸಮರ್ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಫಾರ್ ಅಶ್ಯೂರ್ಡ್ ರಿಟಾಲಿಯೇಷನ್ ಅಂತ. ಅಂದ್ರೆ ಹೆಸರೇ ಹೇಳೋ ಹಾಗೆ ವೈರಿ ಏರ್ಕ್ರಾಫ್ಟ್, ಡ್ರೋನ್ ಅಥವಾ ಮಿಸೈಲ್ಗಳ ಮೇಲೆ ಪಕ್ಕಾ ಪ್ರತಿಕಾರ ತಗೊಳುತ್ತೆ ಅಂತ ಹೇಳಲಾಗ್ತಿದೆ. ಈ ಮಿಸೈಲ್ ಅನ್ನ ಲಾಂಚ್ ಮಾಡೋಕೆ ಟ್ವಿನ್ ಟರೆಂಟ್ ಲಾಂಚ್ ಪ್ಲಾಟ್ಫಾರ್ಮ್ ಅನ್ನ ಬಳಸಲಾಗುತ್ತೆ. ಅಂದ್ರೆ ಈ ಪ್ಲಾಟ್ಫಾರ್ಮ್ ನಲ್ಲಿ 2 ಮಿಸೈಲ್ ಇದ್ದು ಪರಿಸ್ಥಿತಿಗೆ ತಕ್ಕ ಹಾಗೆ ಒಂದು ಬೇಕಾದ್ರೆ ಒಂದು ಅಥವಾ 2 ಬೇಕಾದ್ರೆ 2 ಒಟ್ಟಿಗೆ 2 ಮಿಸೈಲ್ಗಳು ಲಾಂಚ್ ಆಗ್ಬೋದು. ಅಂದಹಾಗೆ ದಿಲ್ಲಿಯಲ್ಲಿರೋ 7 BRD ಅಥವಾ 7 ಬೇಸ್ ರಿಪೇರ್ ಡಿಪೋ ವಾಯುಸೇನೆ ಅಡಿಯಲ್ಲಿ ಬರೋ ಸಂಸ್ಥೆ ಇದು. ಈ ಸಂಸ್ಥೆ ಸಮರ್ ಮಿಸೈಲ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದೆ. ಇನ್ನು ಇದೇ ಅಸ್ತ್ರಶಕ್ತಿ 2023 ಅಭ್ಯಾಸದಲ್ಲಿ ಆಕಾಶ್ ಏರ್ ಡಿಫೆನ್ಸ್ ಮಿಸೈಲ್ ಅನ್ನ ಕೂಡ ಏರ್ ಫೋರ್ಸ್ ಟೆಸ್ಟ್ ಮಾಡಿದೆ. ಇದು ಕೂಡ ನೆಲದಿಂದ ಹಾರಿ ಬರೋ ಗಾಳಿಯಲ್ಲಿರೋ ಟಾರ್ಗೆಟ್ ಅನ್ನ ಹೊಡೆದುರುಳಿಸೋ ಕ್ಷಮತೆ ಇರೋ ಮಿಸೈಲ್. ಪರೀಕ್ಷೆಯಲ್ಲಿ 4ಕ್ಕೆ 4 ಟಾರ್ಗೆಟ್ ಅನ್ನ ಕೂಡ ಆಕಾಶ್ ತಲುಪಿದೆ. ಚಾಟ್ ಜಿಪಿಟಿಗೆ ಅಮೆರಿಕ, ಚೀನಾದಲ್ಲಿ ಕಾಂಪಿಟೇಷನ್ ಹುಡ್ಕೊಂಡಿದ್ದು ಹಳೆ ವಿಚಾರ. ಇದೀಗ ಭಾರತ ಕೂಡ ಚಾಟ್ ಜಿಪಿಟಿಗೆ ಫೈಟ್ ಕೊಡೋಕೆ ಎಐ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಕ್ಯಾಬ್ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಮಾರ್ಕೆಟ್ ನಲ್ಲಿ ಹೆಸರು ಮಾಡಿರೋ ಓಲಾ ಕಂಪನಿ ಕೃತ್ರಿಮ್ ಅನ್ನೋ ಎಐ ಮಾಡೆಲ್ ಅನ್ನ ಪರಿಚಯಿಸಿದೆ. ಬಹುಶಃ ಕೃತ್ರಿಮ ಅನ್ನೋ ಶಬ್ದದಿಂದ ಈ ಕೃತ್ರಿಮ್ ಬಂದಿರಬಹುದು. ವಿಶೇಷ ಅಂದ್ರೆ ಈ ಎಐ ಭಾರತದ ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಓಪನ್ ಎಐನ ಚಾಟ್ ಜಿಪಿಟಿ 4 ಗಿಂತ ಹೆಚ್ಚು ಸ್ಕೋರ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ಲೋಕಲ್ ಮಾರ್ಕೆಟ್ ನಲ್ಲಿ ದೇಸಿ ಚಾಪು ಮೂಡಿಸಿ ವಿದೇಶಿ ಕಂಪನಿಗಳ ಮಾರ್ಕೆಟ್ಗೆ ಅಡ್ಡಗಾಲ್ ಹಾಕೋಕೆ ಓಲಾ ರೆಡಿ ಆಗ್ತಾ ಇದೆ. ಈ ಕೃತ್ರಿಮ್ಗೆ ಸ್ಥಳೀಯವಾಗಿ ಕಲೆಕ್ಟ್ ಮಾಡಿರೋ 2 ಟ್ರಿಲಿಯನ್ ಅಂದ್ರೆ 2 ಲಕ್ಷ ಕೋಟಿ ಡೇಟಾ ಸೆಟ್ ಗಳನ್ನ ಫೀಡ್ ಮಾಡಿ ಇದಕ್ಕೆ ಟ್ರೈನಿಂಗ್ ಕೊಡಲಾಗಿದೆ. ನೀವು ಯಾವ ಲೋಕಲ್ ಭಾಷೆ ಬಳಸಿದ್ರು ಕೂಡ ಇದು ಆಲ್ಮೋಸ್ಟ್ ಕ್ಯಾಚ್ ಮಾಡುತ್ತೆ ಅಂತ ಓಲಾ ಹೇಳಿದೆ. ಸದ್ಯಕ್ಕೆ ಕೃತ್ರಿಮ್ ಹಾಗೂ ಕೃತ್ರಿಮ್ ಪ್ರೋ ಅನ್ನೋ 2 ವರ್ಷನ್ಗಳು ರೆಡಿ ಆಗ್ತಿವೆ ಅಂತ ಹೇಳಿದ್ದಾರೆ. ಕೃತ್ರಿಮ್ ಜನವರಿ ತಿಂಗಳಿನಿಂದ ಬಳಕೆಗೆ ಸಿಗುತ್ತೆ. ಅದರ ವೆಬ್ಸೈಟ್ ನಲ್ಲಿ ಸೈನ್ ಅಪ್ ಮಾಡಿ ಬೇಸಿಕ್ ಚಾಟ್ ಬಾಟ್ ಅನ್ನ ಬಳಸಬಹುದು.
ರಾಜ್ಯದ ವಸತಿ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛತೆಗೆ ಸಿಬ್ಬಂದಿ ಇದ್ರೂ ಕೂಡ ಸ್ಯಾಲರಿ ಕೊಡ್ತಾ ಇದ್ರೂ ಕೂಡ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿರೋ ಕೃತ್ಯ ಕೋಲಾರದಲ್ಲಿ ವರದಿಯಾಗಿದೆ. ಅಲ್ಲಿನ ಮಾಲೂರು ತಾಲೂಕಿನ ಯಲುವಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಘಟನೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಂಶುಪಾಲರಾದ ಭಾರತಮ್ಮ, ಹಾಸ್ಟೆಲ್ ವಾರ್ಡನ್ ಮಂಜುನಾಥ್ ಹಾಗೂ ಶಿಕ್ಷಕ ಮುನಿಯಪ್ಪರನ್ನ ಅಮಾನತು ಮಾಡಲಾಗಿದೆ. ಮಂಗಳೂರಲ್ಲಿ ನಡೆದ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಬಯಲಾಗಿದೆ. ರಾಜ್ಯ ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕಪತ್ರ ಇಲಾಖೆಯ ಗ್ರೂಪ್ ಸಿ ಹುದ್ದೆಗಳಿಗೆ ಕೆಪಿಎಸ್ಸಿ ಪರೀಕ್ಷೆ ನಡೆಸಿದೆ. ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ತಪಾಸಣೆಗೆ ಶಾಲೆಯ ಮಕ್ಕಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಚಿಕ್ಕ ಮಕ್ಕಳಿಗೆ ಸೆಕ್ಯೂರಿಟಿ ಜಾಕೆಟ್ ಅನ್ನ ಹಾಕಿಸಿ ಬಂದವರನ್ನ ಚೆಕ್ ಮಾಡೋಕೆ ನಿಲ್ಲಿಸಿರೋ ಫೋಟೋಸ್ ವೈರಲ್ ಆಗಿದೆ. ಹೈಸ್ಕೂಲ್ ಮಕ್ಕಳು ಅಲ್ಲ, ಆಡೋ ವಯಸ್ಸಿನ ಚಿಕ್ಕ ಮಕ್ಕಳ ಕೈಗೆ ಸ್ಕ್ಯಾನರ್ ಕೊಟ್ಟು ನಿಲ್ಲಿಸಿದ್ದಾರೆ. ಸಣ್ಣ ಮಕ್ಕಳು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ತಪಾಸಣೆ ಮಾಡೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬಹಳ ಚರ್ಚೆಗೆ ಕಾರಣ ಆಗಿದೆ. ಈಗ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಇದೀಗ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ಬಳಿಯ ಕೆರಾಡಿಯಲ್ಲಿ ತಾವು ಓದಿದ ಕನ್ನಡ ಮಾಧ್ಯಮ ಶಾಲೆಯನ್ನ ದತ್ತು ಪಡೆದುಕೊಳ್ಳುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸದ್ಯ ಕಾಂತಾರ ಚಾಪ್ಟರ್ 1 ಸಿನಿಮಾದ ಅಂದ್ರೆ ಪ್ರಿಕ್ವೆಲ್ ಮೂವಿ ಇದು. ಇದರಲ್ಲಿ ಬ್ಯುಸಿಯಾಗಿದ್ದಾರೆ ರಿಷಬ್ ಶೆಟ್ಟಿ. ತಾವು ಓದಿದ ಶಾಲೆಗೆ ಭೇಟಿ ಕೊಟ್ಟು ಶಿಕ್ಷಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಡಿಸೆಂಬರ್ 13ರ ಸಂಸತ್ ಭದ್ರತಾ ಲೋಪದ ಕುರಿತು ಪ್ರಧಾನಿ ಮೋದಿ ಕಡೆಗೂ ಮೌನ ಮುರಿದಿದ್ದಾರೆ. ಈ ಘಟನೆ ಬಗ್ಗೆ ಮಾತನಾಡಿರೋ ಮೋದಿ, ಇದೊಂದು ದುರದೃಷ್ಟಕರ ಹಾಗೂ ಆತಂಕಕಾರಿ ಘಟನೆ. ಇದರ ಗಾಂಭೀರ್ಯತೆಯನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಈ ಬಗ್ಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಅಂತ ಮೋದಿ ಹೇಳಿದ್ದಾರೆ. ಯಾರೂ ಊಹೆ ಮಾಡಲಾಗದ ರೀತಿಯಲ್ಲಿ ಘಟನೆಯಾಗಿದೆ. ತನಿಖಾ ತಂಡಗಳು ಈಗಾಗಲೇ ಇನ್ವೆಸ್ಟಿಗೇಟ್ ಮಾಡ್ತಿವೆ. ಘಟನೆಗೆ ಕಾರಣ ಏನು, ಏನೆಲ್ಲ ಪ್ಲಾನ್ ಮಾಡಿದ್ರು, ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಮುಕ್ತ ಮನಸ್ಸಿನಿಂದ ಎಲ್ಲರೂ ಇದರ ಸೊಲ್ಯೂಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅನಗತ್ಯ ವಿವಾದಗಳಿಗೆ ದಾರಿ ಮಾಡಿಕೊಡಬಾರದು ಅಂತ PM ಮೋದಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ವಾಣಿಜ್ಯ ಕಚೇರಿಯನ್ನ, ವರ್ಲ್ಡ್ಸ್ ಲಾರ್ಜೆಸ್ಟ್ ವರ್ಕ್ ಸ್ಪೇಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿನ ಸೂರತ್ನ ಕಾಜೋದ್ ಪ್ರದೇಶದಲ್ಲಿ ನಿರ್ಮಿಸಲಾಗಿರೋ ಸೂರತ್ ಡೈಮಂಡ್ ಬೋರ್ಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ PM, ಸೂರತ್ ಡೈಮಂಡ್ ಬೋರ್ಸ್ ಸೂರತ್ನ ವಜ್ರ ಉದ್ಯಮದ ಚೈತನ್ಯ ಮತ್ತು ಬೆಳವಣಿಗೆಯನ್ನು ತೋರಿಸುತ್ತೆ. ಇದು ಭಾರತದ ವಾಣಿಜ್ಯೋದ್ಯಮದ ಮನೋಭಾವಕ್ಕೆ ಸಾಕ್ಷಿ. ಈ ಕಟ್ಟಡ ರಾಜ್ಯ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಮೈಲಿಗಲ್ಲಾಗುತ್ತೆ. ಸುಮಾರು 1.5 ಲಕ್ಷ ಉದ್ಯೋಗಾವಕಾಶಗಳು ಇದರಿಂದ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸೂರತ್ನ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಕೂಡ PM ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಸೂರತ್ ಈಗಾಗಲೇ ಅಂತಾರಾಷ್ಟ್ರೀಯವಾಗಿ ವಜ್ರ ಹಾಗೂ ಆಭರಣ ವ್ಯವಹಾರಗಳ ಹಬ್ ಆಗಿದೆ. ಈ ವಾಣಿಜ್ಯ ಅಭಿವೃದ್ಧಿಗೆ ಬೂಸ್ಟ್ ನೀಡೋಕೆ ಅಂತಾನೆ 353 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಟರ್ಮಿನಲ್ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಈ ಟರ್ಮಿನಲ್ ಪ್ರತಿದಿನ ಸುಮಾರು 1200 ದೇಶೀಯ ಹಾಗೂ 600 ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ಮ್ಯಾನೇಜ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಕಲ್ಲಿದ್ದಲು ಕಾರ್ಖಾನೆಯಲ್ಲಿ ಭಾರಿ ಸ್ಫೋಟ ಉಂಟಾಗಿ 9 ಮಂದಿ ಮೃತಪಟ್ಟು ಹಲವಾರು ಜನ ಗಾಯಗೊಂಡಿರುವ ಘಟನೆ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಆಗಿದೆ. ಇಲ್ಲಿನ ಬಜರ್ಗಾಂವ್ ಪ್ರದೇಶದ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಫ್ಯಾಕ್ಟರಿಯಲ್ಲಿ ಭಾನುವಾರ ಬೆಳಗಿನ ಜಾವ ಈ ದುರಂತ ಉಂಟಾಗಿದೆ. ಅಂದಹಾಗೆ ಈ ಕಂಪನಿ ದೇಶದ ರಕ್ಷಣಾ ಇಲಾಖೆಗೆ ಸ್ಫೋಟಕ ಮತ್ತು ಇತರ ರಕ್ಷಣಾ ಸಾಧನಗಳನ್ನ ಪೂರೈಕೆ ಮಾಡುತ್ತೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಭಾನುವಾರ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಗಳಿಸಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸೌತ್ ಆಫ್ರಿಕಾಗೆ ವೇಗಿ ಅರ್ಶ್ದೀಪ್ ಸಿಂಗ್ 5 ವಿಕೆಟ್ ತಗೊಂಡು ಕಂಟಕವಾಗಿ ಪರಿಣಮಿಸಿದರು. ಕೊನೆಗೆ 27.3 ಓವರ್ಗಳಲ್ಲಿ 116 ರನ್ಗಳಿಗೆ ಸೌತ್ ಆಫ್ರಿಕಾ ಆಲ್ಔಟ್ ಆಯಿತು. ಸುಲಭದ ಗುರಿಯನ್ನ ಬೆನ್ನಚ್ಚಿದ ಭಾರತ 15.5 ಓವರ್ಗಳಲ್ಲಿ ಒಂದೇ ವಿಕೆಟ್ ಕಳ್ಕೊಂಡು 117 ರನ್ ಗಳಿಸಿ ಭರ್ಜರಿ ಗೆಲ್ತು. ಭಾರತದ ಪರ ಸಾಯಿ ಸುದರ್ಶನ್ ಹಾಗೂ ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ ಆಟ ಆಡಿದ್ರು. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯನ್ನ ಗಳಿಸಿದೆ. ಇನ್ನು ಈ ಮ್ಯಾಚ್ನಲ್ಲಿ ವೇಗಿ ಆವೇಶ್ ಖಾನ್ ಕೂಡ 4 ವಿಕೆಟ್ ಪಡೆದ್ರು. ಇನ್ನು ಡಿಸೆಂಬರ್ 26ರಿಂದ ಆರಂಭ ಆಗೋ ಟೆಸ್ಟ್ ಸರಣಿಯಿಂದ ಟೀಂ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಹೊರಗುಳಿದಿದ್ದಾರೆ. ಇತ್ತ ಟೆಸ್ಟ್ ಟೀಮ್ಗೆ ಆಯ್ಕೆಯಾಗಿದ್ದ ವಿಕೆಟ್ ಕೀಪರ್ ಇಶಾನ್ ಕಿಶನ್ BCCIಗೆ ರಜೆ ಕೊಡುವಂತೆ ಕೇಳಿದ್ರು. ಹೀಗಾಗಿ ಕಿಶನ್ ಬದಲಿಗೆ KS ಭರತ್ಗೆ ಟೀಮ್ನಲ್ಲಿ ಸ್ಥಾನ ಕೊಡಲಾಗಿದೆ ಅಂತ BCCI ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.